ನಮಸ್ಕಾರ ವೀಕ್ಷಕರೇ, ಹೈಟೆಕ್ ಮೆಡಿಕೇರ್ ಹಾಸ್ಪಿಟಲ್ ಅರ್ಪಿಸುವಂತಹ ಹೈಟೆಕ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ರೀಮಾ. ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯದ ಕುರಿತು ಹೈಟೆಕ್ ಮಾಹಿತಿಯನ್ನು ನೀಡೋದಕ್ಕೆ ಹಾಗೂ ನಿಮ್ಮಲ್ಲಿ ಮೂಡುವಂತಹ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಂದು ನಾನಾ ರೀತಿಯ ಪ್ರಶ್ನೆಗಳಿರ್ಬೋದು, ಆ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ನೀಡಿ ಪರಿಹಾರವನ್ನು ಕಲ್ಪಿಸೋದಕ್ಕೆ ಹಾಗೂ ಎಲ್ಲರಿಗೂ ಉಪಯುಕ್ತವಾಗುವಂತಹ ಹೆಲ್ತ್ ಟಿಪ್ಸ್ಗಳನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೈಟೆಕ್ ಆಸ್ಪತ್ರೆ ಉಡುಪಿಯ ವೈದ್ಯರುಗಳು. ಆದ್ದರಿಂದಲೇ ಈ ಒಂದು ಅರ್ಧ ಗಂಟೆ ಕಾಲಾವಧಿಯ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಆರೋಗ್ಯಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮೊದಲನೇ ಸಂಚಿಕೆಯಲ್ಲಿ ಅಸ್ತಮ ಈ ಒಂದು ವಿಷಯದ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ MD ಇನ್ ರೆಸ್ಪಿರೇಟರಿ ಮೆಡಿಸಿನ್ ಮಾಡಿರುವಂತಹ ಹಾಗೂ ಹೈಟೆಕ್ ಹಾಸ್ಪಿಟಲ್ನಲ್ಲಿ, ಉಡುಪಿಯ ಹೈಟೆಕ್ ಹಾಸ್ಪಿಟಲ್ನಲ್ಲಿ ಶ್ವಾಸಕೋಶದ ತಜ್ಞರಾಗಿರುವಂತಹ ಡಾಕ್ಟರ್ ವೈಶಾಖಿ US ಅವರು. ಬನ್ನಿ ವೀಕ್ಷಕರಿಗೆ, ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈ ಒಂದು ಅಸ್ತಮ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಹೆಚ್ಚಾಗಿ ಒಂದು ಕಾಣಿಸಿಕೊಳ್ಳುವಂಥ ಒಂದು ಸಾಮಾನ್ಯ ಆರೋಗ್ಯ ಸಮಸ್ಯೆ ಆಗಿಬಿಟ್ಟಿದೆ. ಇದರ ಬಗ್ಗೆ ಮಾತಾಡೋದಾದರೆ ನನ್ನ ಮೊದಲನೇ ಪ್ರಶ್ನೆ, ಅಸ್ತಮ ಎಂದರೆ ಏನು? ಅಸ್ತಮ ಅಂದರೆ ಇದೊಂದು ರಿವರ್ಸಿಬಲ್ ಡಿಸೀಸ್. ಅಂದರೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಕಾಯಿಲೆ ಬರ್ತದೆ ಹೋಗ್ತದೆ ಆ ಥರ ಆಗುವಂಥ ಒಂದು ಶ್ವಾಸಕೋಶದ ಕಾಯಿಲೆ, ಶ್ವಾಸಕೋಶ ಸಂಬಂಧಿ ಕಾಯಿಲೆ. ಸೊ ಇದರಲ್ಲಿ ಮೇಜರ್ ಆಗಿ ಅಲರ್ಜನ್ ಇಂಡ್ಯೂಸ್ಡ್ ಅಂದರೆ ಅಲರ್ಜಿಯಿಂದ ಬರುವಂಥ ಶ್ವಾಸಕೋಶದ ಕಾಯಿಲೆಗೆ ನಾವು ಅಸ್ತಮ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಓಕೆ, ಈ ಒಂದು ಅಸ್ತಮಕ್ಕೆ ಕಾರಣಗಳೇನು ಬರೋದಕ್ಕೆ? ಅದೇ ಆಗಲೇ ಹೇಳ್ದಂಗೆ ಅಲರ್ಜಿ ಇಂಡ್ಯೂಸ್ಡ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳ್ತೇವೆ. ಅಲರ್ಜಿಯಿಂದನೇ ಅಂದರೆ ಧೂಳು ಅಲರ್ಜಿ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಪದಾರ್ಥದ ಅಲರ್ಜಿ ಆಗಿರ್ಬೋದು, ಅಥವಾ ಪೋಲೆನ್ ಅಲರ್ಜಿ, ಅಥವಾ ಯಾವುದಾದ್ರೂ ಕೆಮಿಕಲ್ ಅಲರ್ಜೀಸ್. ಸೊ ಈ ಎಲ್ಲ ಅಲರ್ಜನ್ಸಿಂದ ಅಲರ್ಜನ್ಸು ಶ್ವಾಸಕೋಶದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಆ ಪರಿಣಾಮದಿಂದ ಬರುವಂಥ ಇದಕ್ಕೆ ಶ್ವಾಸಕೋಶದ ಕಾಯಿಲೆಗೆ ನಾವು ಅಸ್ತಮ ಅಂತ ಹೇಳ್ತೇವೆ. ಅಂದರೆ ಮೇಜರ್ ಆಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಧೂಳಿಗೆ ಎಕ್ಸ್ಪೋಸ್ ಆಗ್ತೀರಿ, ಆ ಧೂಳನ್ನ ಇನ್ಹೇಲ್ ಮಾಡಿದ ತಕ್ಷಣ ನಿಮ್ಮ ಶ್ವಾಸಕೋಶ ಅದಕ್ಕೊಂದು ರೆಸ್ಪಾನ್ಸ್ ಕೊಡುತ್ತೆ. ಸೊ ಆ ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ನಮ್ಮ ಶ್ವಾಸಕೋಶದಲ್ಲಿ. ಸೊ ದಟ್ ವಿಲ್ ರೆಸ್ಪಾಂಡ್ ಟು ಯುವರ್ ಅಲರ್ಜನ್. ಸೊ ಆ ಅಲರ್ಜನ್ಗೆ ರೆಸ್ಪಾನ್ಸ್ ನಿಮ್ಮ ಶ್ವಾಸಕೋಶ ಹೇಗೆ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸಿಂಪ್ಟಮ್ಸ್ ಬರುತ್ತಾ, ಅಂದರೆ ಶ್ವಾಸಕೋಶ ತೊಂದರೆ ಬರುತ್ತಾ ಇಲ್ವಾ ಅಂತ. ನಾರ್ಮಲ್ ಆಗಿ ಈ ಡಿಫೆನ್ಸ್ ಮೆಕ್ಯಾನಿಸಮ್ ನಿಮ್ಮ ದೇಹದೊಳಗೆ, ಅಂದರೆ ಶ್ವಾಸಕೋಶದೊಳಗೆ ಏನೇ ಪದಾರ್ಥ ಅಥವಾ ಏನೇ ಧೂಳು ಅಥವಾ ಏನೇ ವೈರಸ್ ಬ್ಯಾಕ್ಟೀರಿಯಾ ಏನೇ ಹೋದ್ರೂ ಅದು ನಿಮಗೆ ಗೊತ್ತಾಗ್ದಂಗೆ ಅದು ತೆಗಿಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಅದು ಯಾವಾಗ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ ಅಥವಾ ಅತಿರೇಕದಿಂದ ರೆಸ್ಪಾಂಡ್ ಮಾಡುತ್ತೆ, ಆವಾಗ ಶ್ವಾಸಕೋಶದಲ್ಲಿ ಕಫ ಕಟ್ಕೊಳ್ಳೋದು ಮತ್ತು ಶ್ವಾಸಕೋಶ ಸ್ವಲ್ಪ ಟೈಟ್ ಆಗುವಂಥದ್ದು, ಅದಕ್ಕೆ ನಾವು ಅಸ್ತಮ ಅಂತ ಹೇಳ್ತೀವಿ. ಸೊ ಮೇಜರ್ ಕಾರಣ ಬಂದು ಅಲರ್ಜನ್ಸ್. ಅದು ಬಿಟ್ಟು ಸಹ ಬಾಕಿ ಕಾಯಿಲೆಗಳಿದ್ದಾವೆ. ಆಕ್ಯುಪೇಷನ್ ಇಂದ ಆಗ್ಬೋದು, ಅಂದರೆ ಈಗ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರು ಅಥವಾ ಆಸ್ಬೆಸ್ಟಾಸ್ ಡಸ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರು. ಸೊ ಇನಿಷಿಯಲ್ ಪಾರ್ಟಲ್ಲಿ ಅಂದರೆ ಅದು ಲಂಗ್ ಕಂಪ್ಲೀಟ್ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಅದನ್ನು ಅಸ್ತಮ ಥರ ಕಾಣಿಸುತ್ತೆ. ಸೊ ಅದಕ್ಕೆ ಆಕ್ಯುಪೇಷನಲ್ ಇಂಡ್ಯೂಸ್ಡ್ ಅಸ್ತಮ ಅಂತ ಹೇಳ್ತೇವೆ. ಸೊ ಆ ಥರ. ಸೊ ಮೇಜರ್ ಆಗಿ ಏನಾದ್ರು ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರಬೇಕು. ಕೋಲ್ಡ್ ಆಗಿರ್ಬೋದು, ಅಥವಾ ಚಳಿ ವೆದರ್ ಆಗಿರ್ಬೋದು, AC ಆಗಿರ್ಬೋದು. ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರ, ಈಗ ಒಂದು ಪೊಲ್ಯೂಷನ್ ಅನ್ನುವಂಥದ್ದು. ಪೊಲ್ಯೂಷನ್ಗೆ ಅಸ್ತಮ ಅಂತ ನಾವು ಯೂಶಲಿ ಹೇಳಲ್ಲ, ಅದಕ್ಕೆ ಬೇರೆನೇ ಟರ್ಮ್ ಇದೆ, COPD ಅಂತ ಹೇಳ್ತೇವೆ. ಸೊ ಬಿಕಾಸ್ ಇಟ್ ಇಸ್ ಅ ಪರ್ಮನೆಂಟ್ ಡಿಸೀಸ್. ಸೊ ಇಲ್ಲಿ ಮೇಜರ್ ಅಂದ್ರೆ ಇಟ್ ಇಸ್ ರಿವರ್ಸಿಬಲ್ ಮತ್ತೆ ಇಂಟರ್ಮಿಟೆಂಟ್. ಇದು ಅಸ್ತಮ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ. ನೀವು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ರಿವರ್ಸ್ ಆಗುತ್ತೆ, ಮತ್ತೆ ಪುನಃ ನೆಕ್ಸ್ಟ್ ಟೈಮ್ ನೀವು ಆ ಥರ ಎಕ್ಸ್ಪೋಸ್ ಆದಾಗ ಮಾತ್ರ ಬರೋದು. ಸೊ ನಿಮ್ಮ ಪೊಲ್ಯೂಷನ್ ಇಂಡ್ಯೂಸ್ಡ್ ಯೂಶಲಿ ನಾವು ಅದಕ್ಕೆ COPD ಅಂತ ಹೇಳ್ತೇವೆ. ಗ್ರಾಸ್ ಆಗಿ ಹೇಳ್ಬೇಕಂದ್ರೆ ಇನಿಷಿಯಲ್ ಪಾರ್ಟ್ ಆಫ್ ಇದರಲ್ಲಿ ಏನು ಎಕ್ಸ್ಪೋಜರ್ ಟು ಪೊಲ್ಯೂಷನ್, ಅವಾಗ ಬೇಕಾದ್ರೆ ಅಸ್ತಮ ಅಂತ ಹೇಳ್ಬೋದು. ಬಟ್ ಆ ಥರ ದರ್ ಇಸ್ ನೋ ಪರ್ಟಿಕ್ಯುಲರ್ ಟರ್ಮ್. ಸೊ ಪೊಲ್ಯೂಷನ್ ಈಸ್ ಯೂಶಲಿ ರಿಲೇಟೆಡ್ ಟು COPD, ಅಂದರೆ ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂದರೆ ಸ್ಮೋಕಿಂಗ್ ಇಂಡ್ಯೂಸ್ಡ್ ದಮ್ ಏನಿರುತ್ತಲ್ಲ, ಸೊ ಅದೇ ಥರ ಪೊಲ್ಯೂಷನ್ ಇಂಡ್ಯೂಸ್ಡ್ ಇದು. ಸೊ ಅಸ್ತಮಗೆ ಅದಕ್ಕೂ ಸಂಬಂಧ ಬರಲ್ಲ. ಪೊಲ್ಯೂಷನ್ ಇಸ್ ನಾಟ್ ರಿಲೇಟೆಡ್ ಟು ಅಸ್ತಮ ಆ್ಯಕ್ಚುಲಿ. ಇನ್ನು ನಮ್ಮ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ, ಅಸ್ತಮದ ಗುಣಲಕ್ಷಣಗಳೇನು? ಹಾಂ, ಸೊ ಆಸ್ ಐ ಸೆಡ್, ಇದು ಶ್ವಾಸಕೋಶ ತೊಂದರೆ ಆಗಿರೋದ್ರಿಂದ ಮೇಜರ್ ಆಗಿ ಶ್ವಾಸಕೋಶ ತೊಂದರೆಗಳೇ ಇರ್ತದೆ. ಅದರಲ್ಲಿ ಮೊದಲನೇ ಬರುವಂಥದ್ದು ಕೆಮ್ಮು. ಸೊ ಯಾವುದಾದ್ರು ಡಸ್ಟಿಗೆ ಎಕ್ಸ್ಪೋಸ್ ಆಗಿದ ತಕ್ಷಣ ಸಡನ್ ಕೆಮ್ಮು ಶುರು ಆಗುತ್ತೆ. ಸೊ ಕೆಮ್ಮು ನೆಕ್ಸ್ಟ್ ಬಂದು ಶ್ವಾಸಕೋಶ ಅಂದರೆ ದಮ್ಮು ಬರುತ್ತೆ. ಸೊ ದಮ್ಮು ಜೊತೆಗೆ ವೀಸಿಂಗ್ ಇರುತ್ತೆ. ಸೊ ಕೆಮ್ಮು ಮತ್ತು ವೀಸಿಂಗ್ ಮತ್ತು ಬ್ರೀದಿಂಗ್ ಡಿಫಿಕಲ್ಟಿ, ಇದು ಮೂರು ಮೇಜರಾಗಿ ಕಾಣಿಸ್ಕೊಳ್ಳೋಂಥದ್ದು. ಇದನ್ನು ಬಿಟ್ಟು ಕೆಲವೊಬ್ಬರಿಗೆ ಅಲರ್ಜಿ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ರೈನೈಟಿಸ್ ಅಂತಲೂ ಹೇಳ್ತಾರೆ. ಅಂದರೆ ಅದ್ರ ಜೊತೆಗೆ ರೈನೈಟಿಸ್ ಸಹ ಬರ್ತದೆ, ಅಂದರೆ ತುಂಬ ಶೀನ್ ಬರೋದು, ಕೋಲ್ಡ್ ಆಗೋದು, ಕಣ್ಣು ತುರ್ಕೆ ಬರೋದು.
ಮತ್ತು ಕಣ್ಣೆಲ್ಲ ರೆಡ್ ಆಗೋದು. ಸೊ ಈ ಥರ ಸಿಂಪ್ಟಮ್ಸ್, ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇದಿರ್ಬೋದು. ಸೊ ಮೇಜರಾಗಿ ಕೆಮ್ಮು ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಎರಡಲ್ಲಾದರೂ ಒಂದಿದ್ರೂ ಸಾಕು, ಮತ್ತು ಅದಕ್ಕೊಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರಬೇಕು. ಯಾವುದಾದ್ರು ಕಾರಣದಿಂದ ಬರುತ್ತೆ, ವೈರಲ್ ಇನ್ಫೆಕ್ಷನ್ನು ಅಥವಾ ಏನಾದ್ರು ಡೆಸ್ಟ್ ಎಕ್ಸ್ಪೋಜರ್ ಏನೋ ಆ ಥರದ್ದು ಏನಾದರೂ ಇದ್ದಾಗ ನಾವು ಅದನ್ನು ಅಸ್ತಮಾ ಅಂತ ಹೇಳ್ತೇವೆ. ಎಸ್ ಡಾಕ್ಟರ್. ಇನ್ನು ಅಸ್ತಮಾ ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತದೆ ಅಂತ? ಸೊ ಅಸ್ತಮಾ ಇಸ್ ಯಾರಲ್ಲಿ ಅಂತ ಹೇಳೋದು ತುಂಬಾ ಬ್ರಾಡ್ ಕ್ವಶನ್ ಆಗ್ತದೆ. ಸ್ಪೆಸಿಫಿಕ್ ಆಗಿ ಇಂಥವರಲ್ಲೇ ಅಸ್ತಮಾ ಬರುತ್ತೆ, ಇಂಥವ್ರಲ್ಲಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅನ್ ಹೆಟ್ರೋಜಿನಿಯಸ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಯಾರಲ್ಲಿ ಬೇಕಾದರೂ ಬರ್ಬೋದು. ಬಟ್ ಸ್ಟಿಲ್ ಇದು ಒಂದು ಸ್ವಲ್ಪ ಜೆನೆಟಿಕಲಿ ಸಹ ಸ್ವಲ್ಪ ಇರ್ತದೆ. ಅಂದರೆ ತಂದೆ ತಾಯಿಗೆ ಅಥವಾ ಅಜ್ಜ ಅಜ್ಜಿಗೆ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಮೊಮ್ಮಕ್ಕಳಲ್ಲಿ ಬರುವಂಥದ್ದು ಅಥವಾ ಮಕ್ಕಳಲ್ಲಿ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಕಂಪೇರಿಟಿವ್ ಟು, ಅಂದರೆ ಜೆನೆಟಿಕ್ ಹಿಸ್ಟ್ರಿ ಇಲ್ಲದೇ ಬರುವಂಥದ್ದು. ಬಟ್ ಹಂಗಂತ ಹೇಳಿ ಜೆನೆಟಿಕ್ ಹಿಸ್ಟ್ರಿನೇ ಇರಬೇಕು, ಮನೇಲಿದ್ದವರಿಗೆ ಮಾತ್ರ ಅಸ್ತಮಾ ಬರುತ್ತೆ ಆ ಥರ ಇಲ್ಲ. ಅದು ಸ್ವಲ್ಪ ತಪ್ಪು ಕಲ್ಪನೆ ಆಗುತ್ತೆ. ಸೊ ಮೇಜರಾಗಿ ಯಾರ್ದು ಇಮ್ಯುನಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ ಅಂದರೆ ಹೈಪರ್ ರೆಸ್ಪಾನ್ಸಿವ್. ಸೊ ಅಸ್ತಮಾ ಇಸ್ ನಾಟ್ ಅ ಇಮ್ಯುನೋ ಕಾಂಪ್ರಮೈಸ್ ಡಿಸೀಸ್, ಅಂದರೆ ಇಮ್ಯುನಿಟಿ ಕಡಿಮೆ ಆಗಿ ಬಂದಿರೋಂಥ ಕಾಯಿಲೆ ಅಲ್ಲ. ಇದು ಬರೋದು ಹೈಪರ್ ರೆಸ್ಪಾನ್ಸಿವ್ನೆಸ್ಸಿಂದ, ಹೈಪರ್ ಸೆನ್ಸಿಟಿವಿಟಿ ಅಂತಲೇ ಹೇಳ್ಬೋದು ನಾವು ಆ್ಯಕ್ಚುಲಿ. ಸೊ ನಿಮ್ಮ ಲಂಗು ನಿಮ್ಮ ಇದಕ್ಕೆ ಅಂದರೆ ನಿಮ್ಮ ಡಸ್ಟ್ ಅಥವಾ ಬ್ಯಾಕ್ಟೀರಿಯಾಗೆ ಏನಕ್ಕೆ ಎಕ್ಸ್ಪೋಜರ್ ಆಗುತ್ತೆ ಅದನ್ನು ನಿಮ್ಮ ಲಂಗ್ಸ್ ಹೇಗೆ ಹ್ಯಾಂಡಲ್ ಮಾಡುತ್ತೆ, ಸೊ ಅದ್ರ ಮೇಲೆ ನಿಮ್ಮ ಅಸ್ತಮಾ ಸಿಂಪ್ಟಮ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಇಂಥವರಲ್ಲೇ ಬರುತ್ತೆ, ಇಂಥವ್ರಲ್ಲಿ ಬರಲ್ಲ ಅಂತ ಹೇಳೋದು ತುಂಬಾ ಕಷ್ಟ. ಬಟ್ ಬ್ರಾಡಾಗಿ ಹೇಳಬೇಕಂದ್ರೆ ಅಸ್ತಮಾ ಯಾರಲ್ಲಿ ಬೇಕಾದ್ರೂ ಬರ್ಬೋದು. ಆ್ಯಂಡ್ ಮೇಜರ್ಲಿ ಇಟ್ ಕಮ್ಸ್ ಅಟ್ ಅ ಯಂಗರ್ ಏಜ್, 20-25 ಒಳಗೆ ಬರುತ್ತೆ. ಸೊ ಅದಾದಮೇಲೆ ಬರೋಂಥ ಚಾನ್ಸಸ್ ಸ್ವಲ್ಪ ಕಡಿಮೆ, ಬಟ್ ಹಂಗಂತ ಹೇಳಿ ಬರೋದೇ ಇಲ್ಲ ಅಂತ ಅಲ್ಲ. ಸೊ ನಾವು ಯೂಶಲಿ 50ಗಿನ್ನ ಮೇಲೆಲ್ಲ ಬಂತಂದರೆ ಲೇಟ್ ಆನ್ಸೆಟ್ ಆಸ್ತಮಾ ಅಂತ ಹೇಳ್ತೀವಿ. ಸೊ 50ವರೆಗೂ ಬಂದಿರಲಿಲ್ಲ, ನಂಗೆ ಇಷ್ಟು ವರ್ಷ ಬಂದಿರಲಿಲ್ಲ, 40 ವರ್ಷ ಆಗಿದೆ, 50 ವರ್ಷ ಆಗಿದೆ, ಇಷ್ಟು ದಿವಸ ಆಸ್ತಮಾ ಬಂದಿರಲಿಲ್ಲ, ಇವಾಗ ಹೆಂಗೆ ಬಂತು ಅಂತ ಸುಮಾರು ಜನ ಕೇಳ್ತಾರೆ. ಸೊ ಅದು ಲೇಟ್ ಆನ್ಸೆಟ್ ಆಸ್ತಮಾ ಅಂತ ಒಂದು ಟರ್ಮಿನಾಲಜಿನೇ ಇದೆ. ಸೊ ಇಟ್ಸ್ ವೆರಿ ರೇರ್, ಬಟ್ ಹಂಗಂತ ಹೇಳಿ ಬರೋದೇ ಇಲ್ಲ ಅಂತ ಅಲ್ಲ. ಸೊ ಎನಿ ಗ್ರೂಪಲ್ಲಿ ಬರ್ಬೋದು, ಬಟ್ ಯಂಗರ್ ಏಜಲ್ಲಿ ಜಾಸ್ತಿ. ಪೀಡಿಯಾಟ್ರಿಕ್ಸ್ ಅಸ್ತಮಾ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಐ ಆಮ್ ನಾಟ್ ಅ ಪೀಡಿಯಾಟ್ರಿಕ್ ಪಲ್ಮನಾಲಜಿಸ್ಟ್, ನಾನು ಅಡಲ್ಟ್ ಪಲ್ಮನಾಲಜಿಸ್ಟ್. ಓಕೆ ಓಕೆ. ಈ ಒಂದು ಅಸ್ತಮಾ ಅನ್ನುವಂತ ಹೇಳಿದ ತಕ್ಷಣ ನಮಗೆ ಬರುವಂತಹ ಒಂದು ಅಂದರೆ ಎಲ್ಲರೂ ಹೇಳುವಂಥದ್ದು ಮಾತು ಏನಂತ ಹೇಳಿದ್ರೆ ಅದು ಮರುಕಳಿಸ್ತದೆ, ಮತ್ತು ಅದು ಸಂಪೂರ್ಣವಾಗಿ ಅದನ್ನು ನಾವು ಗುಣಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಮಾತುಗಳು ಜಾಸ್ತಿ ಕೇಳಿ ಬರ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ದರ್ ಇಸ್ ನೋ ಕ್ಯೂರೇಟಿವ್ ಇಂಟೆನ್ಷನ್ ಅಸ್ತಮಾದಲ್ಲಿ. ಅಸ್ತಮಾದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಹೊರತು ಗುಣಮುಖ ಮಾಡೋದು ತುಂಬಾ ಕಷ್ಟ. ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಇದು ಎಕ್ಸ್ಪೋಜರ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಕೆಲವೊಂದು ಸರಿ ಕೆಲವೊಬ್ಬರಿಗೆ ಕೆಲವೊಂದು ಎನ್ವಿರಾನ್ಮೆಂಟಲ್ಲಿ ಮಾತ್ರ ಬರುತ್ತೆ. ಸೊ ಆ ಎನ್ವಿರಾನ್ಮೆಂಟಿಂದ ಅವ್ರನ್ನ ರೀಲೊಕೇಟ್ ಮಾಡಿದ್ರೆ ಅವ್ರಿಗೆ ಪುನಃ ಅಸ್ತಮಾ ಬರೋದೇ ಇಲ್ಲ. ಸೊ ಅದನ್ನು ನಾವು ಗುಣಮುಖ ಅಂತಲೇ ಹೇಳ್ಬೋದು ಒಂದು ಅದು. ಅಥವಾ ಕೆಲವೊಬ್ಬರಿಗೆ ಎಕ್ಸ್ಪೋಜರ್ ಇರುತ್ತೆ, ಪರ್ಟಿಕ್ಯುಲರ್ ಎಕ್ಸ್ಪೋಜರ್ ಇರುತ್ತೆ. ಮೇಜರ್ಲಿ ಬಂದು ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೇವೆ. ಸೊ ಆ ಮೈಟ್ ಎಕ್ಸ್ಪೋಜರ್ನ ರಿಮೂವ್ ಮಾಡಿದ್ರೆ, ಸೊ ಬೇಸಿಕಲಿ ಅಲರ್ಜನ್ಸ್ ಏನಿದೆ ಅದನ್ನು ರಿಮೂವ್ ಮಾಡಿದ್ರೆ ಗುಣಮುಖ ಆಗಬಹುದು. ಬಟ್ ಇದು ಇನ್ ಅ ಲೈಫ್ ಟೈಮ್ ಇದು ಯಾವಾಗ ಬೇಕಾದರೂ ಮರ್ಕಳಿಸ್ಬೋದು. ಸೊ ಪುನಃ ಬರ್ತಾ ಇರ್ಬೋದು. ಕೆಲವೊಬ್ಬರಿಗೆ ಪರ್ಸಿಸ್ಟೆಂಟ್ ಆಗೂ ಇರ್ಬೋದು, ಕೆಲವೊಬ್ಬರಿಗೆ 2-3 ವರ್ಷ ಬರೋದೇ ಇಲ್ಲ, ಆಮೇಲೆ 3 ವರ್ಷ ಆದಮೇಲೆ ಬರ್ಬೋದು. ಸೊ ದೆರ್ ಇಸ್ ನೋ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಇದು ಕಂಪ್ಲೀಟಾಗಿ ಗುಣ ಆಗುತ್ತಾ ಆಗಲ್ವಾ, ವಿ ಕೆನಾಟ್ ಸೇ ಇಟ್. ಮತ್ತು ಇದರಲ್ಲಿ 2 ಥರ, ಒಂದು ಪರ್ಸಿಸ್ಟೆಂಟು ಮತ್ತು ಇನ್ನೊಂದು ಇಂಟರ್ಮಿಟೆಂಟ್ ಅಂತ ಹೇಳ್ತಾರೆ. ಇಂಟರ್ಮಿಟೆಂಟ್ ಅಂದರೆ ಇವತ್ತು ಬರುತ್ತೆ, ಇನ್ನೊಂದು ವರ್ಷ ಬರಲ್ಲ, ಪುನಃ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಪರ್ಸಿಸ್ಟೆಂಟ್ ಅಂದರೆ ಅವ್ರಿಗೆ ಕಂಟಿನ್ಯೂಸ್ ಸಿಂಪ್ಟಮ್ಸ್ ಇರುತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ಕಡಿಮೆ ಆಗುತ್ತೆ, ಬಟ್ ಟ್ರೀಟ್ಮೆಂಟ್ ನಿಲ್ಲಿಸಿದ ತಕ್ಷಣ ಪುನಃ ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಪರ್ಸಿಸ್ಟೆಂಟ್. ಬಟ್ ಅವ್ರು ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ಕಂಪ್ಲೀಟಾಗಿ ಗುಣಮುಖ ಆಗಿರ್ತಾರೆ, ಅವ್ರಿಗೇನು ಸಿಂಪ್ಟಮ್ಸೇ ಇರಲ್ಲ, ಕೆಮ್ಮು ಇರಲ್ಲ, ಕಫ ಇರಲ್ಲ, ಉಬ್ಬಸನೂ ಬರಲ್ಲ, ವೀಸಿಂಗ್ ಇರಲ್ಲ, ಕ್ವಾಲಿಟಿ ಲೈಫ್ ಇರುತ್ತೆ, ನೈಟ್ ಟೈಮ್ ಸ್ಲೀಪ್ ಚೆನ್ನಾಗಿ ಬರ್ತಿರುತ್ತೆ. ಸೊ ಬಟ್ ಅವರು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ ತಕ್ಷಣ ಪುನಃ ಮರುಕಳಿಸುತ್ತೆ. ಸೊ ಅವ್ರಿಗೆ ಪರ್ಸಿಸ್ಟೆಂಟ್ ಆಸ್ತಮಾ ಅಂತ ಹೇಳ್ತೇವೆ. ಸೊ ಅದರಿಂದ ಇದು ಮರುಕಳಿಸಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಐ ಡೋಂಟ್ ನೋ ಅಬೌಟ್ ಅದರ್ ಇದು ಮೆಡಿಕಲ್ ಸ್ಪೆಷಾಲಿಟೀಸ್ ಲೈಕ್ ಹೋಮಿಯೋಪತಿ, ಆಯುರ್ವೇದ, ಅದರಲ್ಲಿ ಏನಾದರೂ ಗುಣ ಇದೆಯಾ ಅಂತ. ಬಟ್ ಇಂಗ್ಲೀಷ್ ಮೆಡಿಸಿನಲ್ಲಂತೂ ದೆರ್ ಇಸ್ ನೋ ಕಂಪ್ಲೀಟ್ ಕ್ಯೂರ್. ಎಸ್ ಡಾಕ್ಟರ್, ಇದೀಗ ಕೊರೋನಾ ವೈರಸ್ ಈಗ ಇನ್ನೊಂದು ಹೊಸ ರೂಪ ತಾಳಿ ಇದೀಗ ಮತ್ತೊಮ್ಮೆ ಬಂದಿದೆ, ಇನ್ನೊಂದು ಹೊಸ ಅಲೆಯಾಗಿ. ಇದ್ರ ಬಗ್ಗೆ ಹೇಳೋದಾದರೆ ಅಂದರೆ ಅಸ್ತಮಕ್ಕೆ ಈ ಒಂದು ಕೋವಿಡ್ ಎಷ್ಟು ಪರಿಣಾಮ ಬೀರ್ತದೆ ಅನ್ನುವಂಥದ್ದು? ಓಕೆ, ಸೊ ಕೋವಿಡ್ ಆಲ್ರೆಡಿ 2-3 ವೇವ್ ಬಂದು ಹೋಗಿರೋದ್ರಿಂದ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕಂತ ಹೇಳಿದ್ರೆ, ಅಂದರೆ ಇದು
ಕೋವಿಡ್ ಅಸ್ತಮಾದವರಲ್ಲಿ ಜಾಸ್ತಿ ಬರೋ ಚಾನ್ಸಸ್ ಹೌದು ಕರೆಕ್ಟ್. ದಟ್ ಈಸ್ ಬಿಕಾಸ್ ಎನಿ ವೈರಸ್ ಕ್ಯಾನ್ ಕಾಸ್ ಅಸ್ತಮಾ ಎಕ್ಸಾಜರ್ಬೇಷನ್. ನಾವು ಹಂಗೆ ಪುನಃ ಮರುಕಳಿಸೋದನ್ನ ನಾವು ಎಕ್ಸಾಜರ್ಬೇಷನ್ ಅಂತ ಕರಿತೇವೆ. ಸೊ ಕೋವಿಡ್ ವೈರಸ್ಸಿಂದ ಅಸ್ತಮಾ ಜಾಸ್ತಿ ಆಗೋ ಸಂಭವ ಜಾಸ್ತಿ. ಹಾಗಂತ ಹೇಳಿ ಕೋವಿಡ್ ಬರೀ ಅಸ್ತಮಾ ಇರೋರಿಗೆ ಮಾತ್ರ ಬರುತ್ತೆ ಅಂತ ಹೇಳೋದಲ್ಲ, ಅಥವಾ ಅಸ್ತಮಾ ಇರೋರಿಗೆ ಕೋವಿಡ್ ಬಂದರೆ ಡೆತ್ ಜಾಸ್ತಿ ಆಗುತ್ತೆ ಅಂತಲೂ ಹೇಳೋಂಥದ್ದಲ್ಲ. ಯಾಕೆಂದರೆ ಎನಿ ವೈರಸ್ ಕ್ಯಾನ್ ವರ್ಸನ್ ಅಸ್ತಮಾ. ಸೊ ಬಟ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಅಡೆಕ್ವೇಟ್ಲಿ ಟ್ರೀಟ್. ಅಂದರೆ ಕಳೆದ ವರ್ಷ ಏನು ಅಸ್ತಮಾ ಇದ್ದವ್ರಿಗೆಲ್ಲ ತುಂಬ ಸೀರಿಯಸ್ ಆಗಿದೆ ಆ ಥರ ಏನಿಲ್ಲ. ಸೊ ನಾರ್ಮಲ್ ಪಾಪ್ಯುಲೇಷನ್ಗೆ ಏನು ಡೆತ್ ರೇಟ್ ಇದೆ ಆಲ್ಮೋಸ್ಟ್ ಅಷ್ಟೇ ಸಿವಿಯರ್ ಕಾಂಪ್ಲಿಕೇಶನ್ ರೇಟ್ ಅಸ್ತಮಾದಲ್ಲೂ ಇದೆ. ಇಟ್ಸ್ ನಾಟ್ ವೆರಿ ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್. ಏನು 1% 2% ಜಾಸ್ತಿ ಇರ್ಬೋದು, ಬಟ್ ಇಟ್ ಇಸ್ ನಾಟ್ ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್. ಅಂದರೆ ಅದಕ್ಕೂ ಇದಕ್ಕೂ ತುಂಬ ಡಿಫರೆನ್ಸ್ ಏನಾಗಲ್ಲ. ಅಂದರೆ ನಾರ್ಮಲ್ ಪೇಷಂಟ್ಗೂ ಅಸ್ತಮಾ ಪೇಷಂಟ್ಗೂ ಕೋವಿಡ್ ಬಂದರೆ ಕಾಂಪ್ಲಿಕೇಶನ್ ರೇಟ್ ಆಲ್ಮೋಸ್ಟ್ ಸಿಮಿಲರ್. ಡಾಕ್ಟರ್, ನನ್ನ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದೆ, ಅಸ್ತಮಾದಲ್ಲಿ ಸ್ಟೆರಾಯ್ಡ್ ಬಳಕೆ ಯಾವಾಗ ಮಾಡ್ತಾರೆ ಅಂತ ಹೇಳಿ. ಸೊ ಅಸ್ತಮಾದಲ್ಲಿ ನಾನು ಆಗಲೇ ಹೇಳ್ದಂಗೆ ಎಕ್ಸಾಜರ್ಬೇಷನ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದ ಫಸ್ಟ್ ಟೈಮ್ ವಿ ಸ್ಟಾರ್ಟ್ ಯೂಸಿಂಗ್ ಸ್ಟೆರಾಯ್ಡ್. ಸೊ ಆ ಮೂಮೆಂಟಲ್ಲಿ ನಮಗೆ ಸ್ಟೆರಾಯ್ಡ್ ಬೇಕಾಗ್ತದೆ. ಅದು 2 ಥರ ಸ್ಟೆರಾಯ್ಡ್ ಇದೆ. ಒಂದು ಇನ್ಹೇಲ್ಡ್ ಸ್ಟೆರಾಯ್ಡ್ ಮತ್ತು ಇನ್ನೊಂದು ಓರಲ್ ಅಥವಾ ಇಂಜೆಕ್ಟಬಲ್ ಸ್ಟೆರಾಯ್ಡ್. ಸೊ ನಿಮ್ಮ ಪ್ರಶ್ನೆ ಸ್ಟೆರಾಯ್ಡ್ ಅಂತ ಕೇಳಿದಾಗ ನನಗೆ ನಾನು ಅಂದರೆ ಜನದ ದೃಷ್ಟಿಯಲ್ಲಿ ಸ್ಟೆರಾಯ್ಡ್ ಅಂತ ಕೇಳಿದಾಗ ಅದು ಅಥವಾ ಇಂಜೆಕ್ಷನ್ ಅಥವಾ ಮಾತ್ರೆನೇ ಆಗಿರ್ತದೆ. ಸೊ ನಾವು ಇದನ್ನು ಪ್ರತಿ ದಿವಸ ಉಪಯೋಗಿಸೋಕ್ಕಾಗಲ್ಲ. ಸೊ ಯಾವಾಗ ಅಸ್ತಮಾ ಜಾಸ್ತಿ ಇರ್ತದೆ ಆವಾಗ ಇಮಿಡಿಯೇಟ್ ಕಂಟ್ರೋಲ್ ಮಾಡೋ ಸಮಯದಲ್ಲಿ ಸ್ಟೆರಾಯ್ಡ್ ಯೂಸ್ ಮಾಡ್ತೇವೆ. ಓಕೆ. ಇನ್ನು ಇನ್ಹೇಲರ್ಸಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಏನು? ಇನ್ನು ಈ ಇನ್ಹೇಲ್ಡ್ ಸ್ಟೆರಾಯ್ಡ್ಸ್ ಅಂದ್ರೇನು? ಓಕೆ. ಸೊ ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ಟ್ರೀಟ್ಮೆಂಟ್ ಬಗ್ಗೆನೂ ಹೇಳ್ಬಿಡ್ತೇನೆ. ಸೊ ಅಸ್ತಮಾನ ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಅಂತ ಹೇಳಿದ್ರೆ ಮೇಜರಾಗಿ ಬಂದು ಇನ್ಹೇಲ್ಡ್ ಡಿವೈಸಸ್ ಅಂದರೆ ಇನ್ಹೇಲರ್ ಬೇಕಾಗುತ್ತೆ ಅಸ್ತಮಾಗೆ ಮೇಜರಾಗಿ. ಸೊ ಇದನ್ನು ಸಿರಪ್ಪಲ್ಲಿ ಮತ್ತು ಮಾತ್ರೆಯಲ್ಲಿ ಗುಣ ಮಾಡೋಕ್ಕಾಗಲ್ಲ ಅಂತಲ್ಲ, ಸಿರಪ್ ಮತ್ತು ಮಾತ್ರೆಗಳನ್ನ ಸಹ ಉಪಯೋಗಿಸ್ಬೋದು. ಬಟ್ ಅದರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಂಪ್ಯಾರಿಟಿವ್ಲಿ ಇನ್ಹೇಲರ್ಗಿನ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪ್ರಿಫರ್ಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇನ್ಹೇಲ್ಡ್ ಡಿವೈಸಸ್, ಇನ್ಹೇಲರ್. ಸೊ ಇನ್ಹೇಲರಲ್ಲಿ 2 ಥರ. ಒಂದು ಸಡನ್ ರಿಲೀಫ್ ಮಾಡೋಕ್ಕೆ. ಸೊ ಅದರಲ್ಲಿ ನಾವು ಸಾಲ್ಬೆಟಮಾಲು, ಲಿವೋಸಾಲ್ಬೆಟಮಾಲು ಮತ್ತು ಫಾರ್ಮೆಟ್ರಾಲು ಆ ಥರದ್ದು ಮೆಡಿಸಿನ್ಸ್ ಯೂಸ್ ಮಾಡ್ತೇವೆ. ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಶ್ವಾಸಕೋಶದ್ದು ಏನು ನಿಮ್ಮ ವಿಂಡ್ ಪೈಪ್ ಏನು ಚಿಕ್ಕದಾಗಿರುತ್ತೆ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಸೊ ಆ ಕಂಜೆಷನ್ನ ರಿಲೀವ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ಕಾಲ್ಡ್ ಆಸ್ ರಿಲೀವರ್ ಮೆಡಿಕೇಶನ್. ಸೊ ಅದ್ರ ಜೊತೆಗೇನೆ ಇದು ಅಸ್ತಮಾ ನಾನು ಆಗಲೇ ಹೇಳ್ದಂಗೆ ಇಂಟರ್ಮಿಟೆಂಟ್ ಮತ್ತು ಪರ್ಸಿಸ್ಟೆಂಟ್ ಇರುತ್ತೆ. ಸೊ ಇಂಟರ್ಮಿಟೆಂಟ್ ಇದ್ದವರಲ್ಲಿ ಬರೀ ರಿಲೀವರ್ ಮಾತ್ರ ಸಾಕಾಗುತ್ತೆ. ಬಟ್ 2020 ಇಂದ ಈಚೆಗೆ ರಿಲೀವರ್ ಅಂದರೆ ಇಂಟರ್ಮಿಟೆಂಟ್ ಇದ್ದರೂ ಸಹ ನಾವು ಸ್ಟಿರಾಯ್ಡ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ಒಂದು ಗೈಡ್ಲೈನ್. ಸೊ ಅದಕ್ಕೆ ನಾನು ಆಮೇಲೆ ಹೇಳ್ತೇನೆ. ಸೊ ಇಂಟರ್ಮಿಟೆಂಟ್ ಇದ್ದವರಿಗೆ ಮೋಸ್ಟ್ ಪ್ರಾಬ್ಲಿ ರಿಲೀವರ್ ಮೆಡಿಕೇಶನ್ ಮಾತ್ರ ಸಾಕಾಗುತ್ತೆ. ಅಲಾಂಗ್ ವಿತ್ ದಟ್ ಒಂದು ಬೇಸ್ ಲೈನ್ ಅಂದರೆ ಒಂದು ಮಿನಿಮಲ್ ಡೋಸ್ ಆಫ್ ಇನ್ಹೇಲ್ಡ್ ಸ್ಟಿರಾಯ್ಡ್ನ ಕೊಡಬೇಕಾಗುತ್ತೆ. ಸೊ 2ನೇದು ಪರ್ಸಿಸ್ಟೆಂಟ್ ಆಸ್ತಮಾ. ಸೊ ಪರ್ಸಿಸ್ಟೆಂಟ್ ಆಸ್ತಮಾದಲ್ಲಿ ರೆಗ್ಯುಲರ್ ಆಗಿ ಅವ್ರಿಗೆ ರಿಲೀವರ್ ಮೆಡಿಕೇಶನ್ ಬೇಕಾಗಿರುತ್ತೆ. ಅಲಾಂಗ್ ವಿತ್ ದ್ಯಾಟ್ ರೆಗ್ಯುಲರ್ ಆಗಿ ಸ್ಟಿರಾಯ್ಡ್ ಬೇಕಾಗುತ್ತೆ. ಸೊ ನಾವಿಲ್ಲಿ ಸ್ಟಿರಾಯ್ಡ್ನ ಯಾಕೆ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ ಪುನಃ ಆ ಥರ ಟ್ರಿಗರಿಂಗ್ ಫ್ಯಾಕ್ಟರ್ ಬಂದು ಪುನಃ ಅಸ್ತಮಾ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೇಯ್ನಾಗಿ ಸ್ಟಿರಾಯ್ಡ್ ಯೂಸ್ ಮಾಡೋದು. ಸೊ ಇದನ್ನು ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ ಅಂತ ಹೇಳ್ತಾರೆ. ಸೊ ICS ಅಂತ ಹೇಳ್ತಾರೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಇದು ಉತ್ತರ. ಸೊ ICS. ಸೊ ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ನ ಯಾಕೆ ಉಪಯೋಗಿಸ್ತೇವೆ ಅಂದರೆ ಇದು ಜಾಸ್ತಿ ಆಗಬಾರದು ಅನ್ನೋದಕ್ಕೋಸ್ಕರ. ಸೊ ಅದಕ್ಕೆ ಅದನ್ನು ಕಂಟ್ರೋಲರ್ ಮೆಡಿಕೇಶನ್ ಅಂತ ಹೇಳ್ತಾರೆ. ಸೊ ಅದು ಇಟ್ ಕಂಟ್ರೋಲ್ಸ್ ದ ಆಸ್ತಮಾ. ಸೊ ಇಲ್ಲಿ ನಾನು ಹೇಳ್ದಂಗೆ ದರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಕ್ಯೂರಿಂಗ್ ಆಸ್ತಮಾ. ಇಲ್ಲಿ ಕಂಟ್ರೋಲಿಂಗ್ ಆಸ್ತಮಾ ಆ್ಯಂಡ್ ರಿಲೀವಿಂಗ್ ದ ಸಿಂಪ್ಟಮ್ಸ್. ಸೊ ಇದೆರಡು ಮೇಜರ್ ಆಗಿ ಬರುತ್ತೆ. ಸೊ ಇದನ್ನು ಬಿಟ್ಟು ಸಹ ಬೇರೆ ಟ್ರೀಟ್ಮೆಂಟ್ಗಳಿದ್ದಾವೆ, ಅಂದರೆ ಮಾತ್ರೆಗಳು ಮತ್ತು ಸಿರಪ್ಗಳು. ಸೊ ಇದು ನಿಮ್ಮ ಕಂಜೆಷನ್ ಏನಿದೆ ಅದನ್ನು ರೆಡ್ಯೂಸ್ ಮಾಡುತ್ತೆ, ಬಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಂಟ್ರೋಲ್ ದ ಆಸ್ತಮಾ. ಸೊ ಇದನ್ನು ತಗೊಂಡಾಗ ಆರಾಮಾಗಿರ್ತಾರೆ. ಸ್ವಲ್ಪ ದಿವಸ ಆದ ನಂತರ ಪುನಃ ಬೇರೆ ಏನಾದರೂ ಟ್ರಿಗರಿಂಗ್ ಫ್ಯಾಕ್ಟರ್ ಬರುತ್ತೆ. ಸೊ ಪುನಃ ಎಕ್ಸ್ಪೋಸ್ ಆಗ್ತಾರೆ, ಪುನಃ ಜಾಸ್ತಿ ಆಗುತ್ತೆ. ಅಥವಾ ಕೋಲ್ಡ್ ಏನಾದರೂ ಕುಡಿತಾರೆ ಅಥವಾ ಐಸ್ ಕ್ರೀಮ್ ಏನಾದರೂ ತಗೊಳ್ತಾರೆ. ಸೊ ಅದರ ನಂತರ ಪುನಃ ಜಾಸ್ತಿ ಆಗುತ್ತೆ. ಸೊ ಪುನಃ ಇದನ್ನೇ ಮೆಡಿಕೇಶನ್ ಟ್ರೈ ಮಾಡಬೇಕಾಗುತ್ತೆ. ಸೊ ದೆರ್ ಆರ್ 2 ಆಸ್ಪೆಕ್ಟ್ಸ್ ಇನ್ ಟ್ರೀಟ್ಮೆಂಟ್. ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಇಸ್ ಒನ್ ಇಸ್ ರಿಲೀವಿಂಗ್, ಅಂದರೆ ನೀವು ಆ ತಕ್ಷಣಕ್ಕೆ ನೀವು ಆ ಸಿಂಪ್ಟಮ್ಸಿಂದ ರಿಲೀವ್ ಆಗಬೇಕು, ಅದಕ್ಕೊಂದು ಮೆಡಿಸಿನ್. ಅದು ಮುಂದೆ ಬರಬಾರ್ದು ಅಂತ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಕಂಟ್ರೋಲರ್ ಮೆಡಿಸಿನ್. ಸೊ ಇದು ಮೇಜರ್ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್.
ಇದೀಗ ಇನ್ಹೇಲರ್ ಬಗ್ಗೆ ಮಾತಾಡೋದಾದರೆ ಇನ್ಹೇಲರ್ ಅಡಿಕ್ಷನ್ ಆಗುತ್ತೆ ಅನ್ನೋವಂಥದ್ದು ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದು ಊಹಾಪೋಹನ ಅಥವಾ ಅದು ನಿಜವಾದದ್ದ ಅಂತ ಹೇಳಿ? ಓಕೆ, ಸೊ ಇನ್ಹೇಲರ್ ಒಂದ್ಸರಿ ಶುರು ಮಾಡಿದ್ರೆ ಇಟ್ ಇಸ್ ಇನ್ಹೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ನ ಕಂಟಿನ್ಯೂಸ್ ಇಡಬೇಕು. ಸೊ ಅದರಿಂದ ಕೆಲವೊಬ್ರಿಗೆ ಅನ್ಸುತ್ತೆ ಅದು ಅಡಿಕ್ಷನ್ ಅಂತ, ಅಥವಾ ಇನ್ನು ಕೆಲವೊಬ್ರಿಗೆ ಏನು ಅನ್ಸುತ್ತೆ ಅದು ನಿಲ್ಲಿಸಿದ ತಕ್ಷಣ ಸಿಂಟಮ್ಸ್ ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಅದಕ್ಕೆ ಅದನ್ನ ಅಡಿಕ್ಷನ್ ಆಗ್ಬಿಟ್ಟಿದೀವಿ ನಾವು ಅಂತ ಅನ್ನಿಸುತ್ತೆ. ಸೊ ಬಟ್ ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅದು ಡಿಸೀಸ್ ಪ್ರೊಸೆಸ್ಸೇ ಹಾಗೆ. ದ ಮೊಮೆಂಟ್ ಯು ಗೆಟ್ ಎಕ್ಸ್ಪೋಸ್ ಟು ಯುವರ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ನಿಮ್ಗೆ ಅದು ಬಂದೇ ಬರುತ್ತೆ. ಸೊ ನಿಮ್ಗೀಗ ನಿಮಗೆ ಧೂಳು ಆಗಲ್ಲ ಅಂತ ಗೊತ್ತಿದ್ದು ನೀವು ಧೂಳಿಗೆ ಎಕ್ಸ್ಪೋಸ್ ಆದಾಗ ಅಸ್ತಮಾ ಬಂದೇ ಬರುತ್ತೆ. ಅದು ನೀವು ಇನ್ನೇನಾರು ಸ್ಟಾಪ್ ಮಾಡಿದಿಂದ ಅಂತ ಅಲ್ಲ. ಬಟ್ ಕೆಲವೊಬ್ಬರಿಗೆ ಅವ್ರಿಗೆ ಏನಕ್ಕೆ ಅಲರ್ಜಿ ಅಂತಲೇ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಪೋಲನ್ ಅಲರ್ಜಿ ಇರ್ಬೋದು, ಅದು ಪೋಲನ್ ಕಾಣಿಸಲ್ಲ ಕೆಲವೊಬ್ಬರಿಗೆ, ಸೊ ಗೊತ್ತಾಗಲ್ಲ ಏನಕ್ಕೆ ಅಲರ್ಜಿ ಇದೆ ಅಂತ. ಸೊ ಅವರು ಇನ್ನೆಲ್ಲರ್ ತೊಗೊಬೇಕಾದ್ರೆ ಕರೆಕ್ಟಾಗಿರ್ತಾರೆ. ದ ಮೊಮೆಂಟ್ ದೇ ಸ್ಟಾಪ್ ಇನ್ನೆಲ್ಲರ್ ದ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ದಿವಸನೇ ಅವ್ರಿಗೆ ದಮ್ ಬರುತ್ತೆ. ಸೊ ಅವ್ರಿಗೆ ಅದು ಅಡಿಕ್ಷನ್ ಅನ್ಸ್ಬಿಡುತ್ತೆ, ನಾನು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ನನಗೆ ಇದನ್ನು ಬಿಡೋಕ್ಕಾಗ್ತಿಲ್ಲ ಅಂತ. ಬೇಸಿಕಲಿ ಇಟ್ ಇಸ್ ನಾಟ್ ಅನ್ ಅಡಿಕ್ಷನ್, ಅದು ಡಿಸೀಸ್ ಪ್ರೊಸೆಸ್ ಇರೋದೇ ಹಾಗೆ. ಅಸ್ತಮಾ ಒಂದ್ಸರಿ ಬಂದರೆ ಅಂದರೆ ಕೆಲವೊಂದ್ಸರಿ ಅದು ಬರೀ ವೈರಲ್ ಮಾತ್ರ ಇರುತ್ತೆ, ಇನ್ಫೆಕ್ಷನ್ ಮಾತ್ರ ಇರುತ್ತೆ, ಅವಾಗ ಮಾತ್ರ ಕೆಮ್ಮಿರುತ್ತೆ, ಅವಾಗ ಮಾತ್ರ ವೀಸಿಂಗ್ ಇರುತ್ತೆ. ಅದನ್ನು ನಾವು ಅಸ್ತಮಾ ಅಂತ ಹೇಳಲ್ಲ. ಅಸ್ತಮಾ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅಸ್ತಮಾಗೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರಬೇಕು. ಸೊ ಆ ಟ್ರಿಗರಿಂಗ್ ಫ್ಯಾಕ್ಟರಿಂದ ಪುನಃ ಬರ್ತಾ ಇರೋರಿಗೆ ಸೊ ನೀವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ ತಕ್ಷಣ ಒಬ್ವಿಯಸ್ಲಿ ಟ್ರೀಟ್ಮೆಂಟ್ ಅಂದರೆ ದಮ್ ಬಂದೇ ಬರುತ್ತೆ. ಸೊ ಅದನ್ನು ನಾವು ಅಡಿಕ್ಷನ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಜನ ಹಂಗೆ ಅನ್ಕೊಂಡ್ಬಿಡ್ತಾರೆ. ಸೊ ಅಡಿಕ್ಷನ್ನು ಮತ್ತು ಎಕ್ಸಾಜರ್ಬೇಷನ್ನು ಆಲ್ಮೋಸ್ಟ್ ಇಂಟರ್ ರಿಲೇಟೆಡ್. ಸೊ ನಾವು ಎಕ್ಸಾಜರ್ಬೇಷನ್ ಅಂತ ಇದಕ್ಕೆ ಹೇಳೋದು, ಅಂದರೆ ಕಂಟ್ರೋಲರ್ ಮೆಡಿಸಿನ್ ತಗೊಳ್ತಾ ಇರಬೇಕಾದ್ರೆ ಏನಾದರೂ ಟ್ರಿಗರಿಂಗ್ ಬಂದು ದಮ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಎಕ್ಸಾಜರ್ಬೇಷನ್ ಅಂತ ಹೇಳ್ತೀವಿ. ಸೊ ನೀವು ಸ್ಟಿರಾಯ್ಡ್ ತೊಗೊಬೇಕಾದ್ರೆ ನಿಮಗೆ ಜಾಸ್ತಿ ಆಗೋ ಸಂಭವ ಇರಬೇಕಾದ್ರೆ ಸೊ ನಿಮಗೆ ಟ್ರೀಟ್ಮೆಂಟ್ ನಿಲ್ಲಿಸಿದಾಗ 100% ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾನು ಅಡಿಕ್ಷನ್ ಅಂತ ಹೇಳೋದೇ ಇಲ್ಲ. ಸೊ ಇಟ್ ಇಸ್ ಪಾರ್ಟ್ ಆಫ್ ದ ಡಿಸೀಸ್, ಇಟ್ ಇಸ್ ಕಮಿಂಗ್ ಅಗೇನ್ ಅಂಡ್ ಅಗೇನ್ ಅಷ್ಟೇ. ಎಸ್ ಡಾಕ್ಟರ್, ಇನ್ನು ಅಸ್ತಮಾ ಇದ್ದವರಲ್ಲಿ ನಿಮೋನಿಯಾ ಕಾಣಿಸಿಕೊಳ್ತದ, ಅದಕ್ಕೆ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿ? ಓಕೆ, ಸೊ ಅಸ್ತಮಾದಲ್ಲಿ ಇನ್ಫೆಕ್ಷನ್ ರೇಟು ಜಾಸ್ತಿ ಕಂಪೇರ್ ಟು ನಾರ್ಮಲ್ ಪರ್ಸನ್. ಸೊ ನಿಮೋನಿಯಾ ಅಂತ ಹೇಳಿದ್ರೆ ಬೇಸಿಕಲಿ ಶ್ವಾಸಕೋಶದ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಶ್ವಾಸಕೋಶಕ್ಕೆ ಆಗಿ ಅಲ್ಲಿ ಶ್ವಾಸಕೋಶ ಸ್ವಲ್ಪ ಗಟ್ಟಿಯಾಗೋದು ಅಥವಾ ಕಫ ಕಟ್ಟೋದನ್ನ ನಾವು ನಿಮೋನಿಯಾ ಅಂತ ಹೇಳ್ತೇವೆ. ಸೊ ಅಸ್ತಮಾ ಇರೋರ್ನಲ್ಲಿ ಇನ್ಫೆಕ್ಷನ್ ರೇಟು ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಕಫ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಹೋಗಿ ಇನ್ಫೆಕ್ಷನ್ ಕಾಸ್ ಮಾಡೋಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಬ್ರಾಡಾಗಿ ಹೇಳಬೇಕಂದ್ರೆ ಹೌದು, ಅಸ್ತಮಾ ಇರೋರಲ್ಲಿ ನಿಮೋನಿಯಾ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಎಸ್ ಡಾಕ್ಟರ್, ಈಗ ಅಸ್ತಮಾದ ಡಯಾಗ್ನೋಸಿಸ್ ಅಥವಾ ಟೆಸ್ಟಿಂಗ್ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಾ? ಓಕೆ, ಸೊ ಅಸ್ತಮಾ ಒಂದು ಶ್ವಾಸಕೋಶದ ಕಾಯಿಲೆ ಆಲ್ರೆಡಿ ಹೇಳ್ದಂಗೆ. ಸೊ ಅದರಲ್ಲಿ ನಮ್ಮ ಶ್ವಾಸಕೋಶದಲ್ಲಿ ದಮ್ಮು ಬೇರೆ ಬೇರೆ ಕಾಯಿಲೆಯಿಂದನೂ ಬರ್ತದೆ. ಅದಕ್ಕೆ ILD ಅಂತ ಹೇಳ್ತಾರೆ, COPD ಅಂತ ಹೇಳ್ತಾರೆ, ಅಥವಾ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಅಥವಾ ಬೇರೆ ಬ್ರಾಂಕಿಯಕ್ಟಾಸಿಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲದರಲ್ಲೂ ಸಹ ದಮ್ ಇರ್ತದೆ. ಸೊ ನಮಗೆ ಫಸ್ಟ್ ಮೇಜರ್ ಆಗಿ ಚೆಸ್ಟ್ ಎಕ್ಸ್ರೇ ಮಾಡಬೇಕಾಗ್ತದೆ. ಇದೆಲ್ಲ ಬೇರೆ ಏನಾದರೂ ಇದೆಯಾ, ಅಥವಾ ನಿಮೋನಿಯಾ, ಕೆಲವೊಬ್ಬರಿಗೆ ಜ್ವರನೇ ಇರೋದಿಲ್ಲ ಬಟ್ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರೋದು ಅಥವಾ ನಿಮೋನಿಯಾ ಆಗಿರೋದು ಆ ಥರ ಏನಾರು ಆಗಿರುತ್ತೆ. ಸೊ ಅದನ್ನು ರೂಲ್ ಔಟ್ ಮಾಡ್ಕೊಬೇಕಾಗತ್ತೆ. ಸೊ ನಿಮ್ಮ ಹಿಸ್ಟ್ರಿ ತೊಗೊಂಡಿದ್ದಾಗ ಅಂದರೆ ನಿಮ್ಮ ಒಂದು ರೋಗ ಲಕ್ಷಣಗಳನ್ನ ಕೇಳಾದ್ಮೇಲೆ ಬೇರೆ ಏನಾದರೂ ರಿಲೇಟೆಡ್ ಡಿಸೀಸ್ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಒಂದು ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ಸೊ ಚೆಸ್ಟ್ ಎಕ್ಸ್ರೇ ಮಾಡಿ ಚೆಸ್ಟ್ ಎಕ್ಸ್ರೇ ನಾರ್ಮಲ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬೇರೆ ಅಂದರೆ ಅಸ್ತಮಾನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರತ್ಯೇಕವಾದ ಟೆಸ್ಟ್ ಇದೆ, ಅದಕ್ಕೆ ಸ್ಪೈರೋಮೆಟ್ರಿ ಅಂತ ಹೇಳ್ತೇವೆ. ಸೊ ಆ ಟೆಸ್ಟ್ನ ಮಾಡಬೇಕಾಗುತ್ತೆ. ಸ್ಪೈರೋಮೆಟ್ರಿ ಅಂದರೆ ನೀವು ನಿಮ್ಮ ಶ್ವಾಸದ್ದು ಫಂಕ್ಷನ್ ಅಂದರೆ ಅಸೆಸ್ ಮಾಡಲಿಕ್ಕೆ, ಅಂದರೆ ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ ನಾವು. ಸೊ ನಿಮ್ಮ ಶ್ವಾಸದಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಒಂದೇ ಡೀಪ್ ಬ್ರೀತ್ ತೊಗೊಂಡು ಫೋರ್ಸ್ಫುಲಿ ಎಕ್ಸ್ಪೆಲ್ ಮಾಡಿದಾಗ ನೀವು ಎಷ್ಟು ವಾಲ್ಯೂಮ್ ಆಫ್ ಏರ್, ಎಷ್ಟು ಗಾಳಿನ ನೀವು ಹೊರಗಡೆ ಹಾಕ್ಬೋದು ಅನ್ನೋದನ್ನ ಅಸೆಸ್ ಮಾಡ್ತೀವಿ. ಯಾಕೆಂದರೆ ಅಸ್ತಮಾದಲ್ಲಿ ಮೇಜರಾಗಿ ನಿಮ್ಮ ನಾಳಗಳು ಅಂದರೆ ಶ್ವಾಸನಾಳಗಳು, ಹೀಗೆ ಶ್ವಾಸನಾಳಗಳೇನಿದೆ ಅದರದ್ದು ಡಯಾಮೀಟರ್ ಕಡಿಮೆ ಆಗಿರುತ್ತೆ. ಸೊ ನಿಮಗೆ ಅಸ್ತಮಾ ಬಂದಾಗ ನೀವು ಹೊರಗಡೆ ಬಿಡೋಂಥ ಗಾಳಿ ವಾಲ್ಯೂಮ್ ಸಹ ಕಡಿಮೆ ಆಗಿರುತ್ತೆ. ಸೊ ನೀವು ಫಸ್ಟ್ ಸೆಕೆಂಡಲ್ಲಿ ಎಷ್ಟು ಗಾಳಿ ಹೊರಗಡೆ ಬಿಡ್ತೀರಾ ಮತ್ತು ನೆಕ್ಸ್ಟ್ 6 ಸೆಕೆಂಡ್ಸಲ್ಲಿ ಗಾಳಿ ಎಷ್ಟು ಹೊರಗಡೆ ಬಿಡ್ತೀರಾ ಅನ್ನೋದನ್ನ ನಾವು ಅಸೆಸ್ ಮಾಡ್ತೇವೆ. ಸೊ ಅದರ ಮೇಲೆ ನಿಮ್ಮ ಲಂಗ್ ಫಂಕ್ಷನ್ ಟೆಸ್ಟು ಸಿವಿಯರ್ ಇದೆಯಾ, ಮಾಡರೇಟ್ ಇದೆಯಾ ಏನಂತ ನಾವು ಅಸೆಸ್ ಮಾಡ್ಬೋದು. ಸೊ ಅದ್ರ ಮೇಲೆ ಅದನ್ನು ನೋಡಿಕೊಂಡು ನಾವು ನಿಮಗೆ ಟ್ರೀಟ್ಮೆಂಟ್ ಇದು ಸ್ಟಿರಾಯ್ಡ್ ಡೋಸ್ ಎಷ್ಟು ಬೇಕಾಗುತ್ತೆ, ಮೈಲ್ಡ್ ಡೋಸೇಜ್ ಸಾಕಾ, ಮಾಡರೇಟ್ ಡೋಸೇಜ್ ಸಾಕಾ, ಅಥವಾ ಸಿವಿಯರ್ ಡೋಸೇಜ್ ಬೇಕಾ, ಅಥವಾ ಅದಕ್ಕಿಂತ ಜಾಸ್ತಿ ಓರಲ್ ಏನಾದರೂ ಬೇಕಾ, ಇಂಜೆಕ್ಟಬಲ್ ಏನಾದರೂ ಬೇಕಾ ಅಂತ ಡಿಸೈಡ್ ಮಾಡ್ತೇವೆ. ಸೊ ಮೇಜರಾಗಿ ಬಂದು ಚೆಸ್ಟ್ ಎಕ್ಸ್ರೇ, ಅದರ ನಂತರ ಸ್ಪೈರೋಮೆಟ್ರಿ.
ಸೊ ಇದು ಎರಡರ ನಂತರ ಟ್ರಿಗರಿಂಗ್ ಫ್ಯಾಕ್ಟರ್ ಏನಿದೆ ಅಂತ ನೋಡ್ಬೇಕು. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ನನಗೆ AC ಹೋದಾಗ ಜಾಸ್ತಿ ಆಗುತ್ತೆ, ನನಗೆ ಧೂಳಿಗೆ ಹೋದಾಗ ಜಾಸ್ತಿ ಆಗುತ್ತೆ ಅಂತ. ಸೊ ಅಂಥದನ್ನ ಬಿಟ್ಟು ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ನಿಮಗೆ ಏನಾಗ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲರ್ಜಿ ಟೆಸ್ಟಿಂಗ್ ಅಂತ ಇದೆ. ಸೊ ಆ ಅಲರ್ಜಿ ಟೆಸ್ಟಿಂಗ್ ಮಾಡಿ ಅವರಿಗೆ ಯಾವುದಕ್ಕೆ ಅಲರ್ಜಿ ಆಗ್ತಾ ಇದೆ ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಬಟ್ ಅಲರ್ಜಿ ಟೆಸ್ಟಿಂಗ್ದು ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮಗೆ ಎಲ್ಲ ಪದಾರ್ಥಗಳನ್ನೂ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೊಂದು ಲಿಮಿಟ್ ಇರುತ್ತೆ, ಅಷ್ಟು ಪದಾರ್ಥಗಳನ್ನ ಮಾತ್ರ ಚೆಕ್ ಮಾಡ್ಬೋದು. ಸೊ ಅಲರ್ಜಿ ಟೆಸ್ಟಿಂಗ್ ಮಾಡಿ ನಿಮಗೆ ಇಂಥದಕ್ಕೆ ಅಲರ್ಜಿ ಇದೆ, ನೀವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಅಲರ್ಜನ್ಸ್ ಎಷ್ಟು ಕಾಮನ್ ಆಗಿದೆ ಅಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಧೂಳು, ಹೊರಗಡೆ ಓಡಾಡ್ತೀರಾ ಅವಾಯ್ಡ್ ಮಾಡೋಕ್ಕಾಗಲ್ಲ, ಕೋಲ್ಡ್ ಟೆಂಪ್ರೇಚರ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂದರೆ ಉಡುಪಿಲಲ್ಲ, ಬೇರೆ ಕಡೆ ಯೂಶಲಿ ವಿಂಟರಲ್ಲಿ ಕೋಲ್ಡ್ ಸೀಸನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ವಿ ರೆಕಮೆಂಡ್ ಟು ಯೂಸ್ ಇನ್ಹೇಲರ್ಸ್ ರೆಗ್ಯುಲರ್ಲಿ. ಮತ್ತು ಇಟ್ಸ್ ಟೈಲರ್ ಮೇಡ್ ಡಿಸಿಷನ್. ಎಲ್ಲರಿಗೂ ಹಿಂಗೆ ವರ್ಕ್ ಆಗುತ್ತೆ, ಇದೇ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರತಿ ಸರಿ ಪೇಷಂಟ್ ಬಂದಾಗ ಅವ್ರದ್ದು ಮತ್ತು ಪ್ರತಿ ಪೇಷಂಟಲ್ಲಿ ಸಹ ಎವ್ರಿ ಟೈಮ್ ಬಂದಾಗ ಟ್ರೀಟ್ಮೆಂಟ್ ವೇರಿ ಆಗುತ್ತೆ. ಈ ಸರಿ ಸ್ಟಿರಾಯ್ಡ್ ಡೋಸೇಜ್ ಜಾಸ್ತಿ ಬೇಕಾಗಿರ್ಬೋದು, ಬಟ್ ಮುಂದಿನ ಸರಿ ಬಂದಾಗ ಸಿಮ್ಟಮ್ಸ್ ಕಂಟ್ರೋಲ್ ಇದ್ದಾಗ ನಾವು ಕಡಿಮೆ ಮಾಡ್ಬೋದು. ಇನ್ಯಾವಾಗಲೂ ಒಂದ್ಸರಿ ಬಂದಾಗ ಸಿಮ್ಟಮ್ಸೇ ಏನೂ ಇರಲ್ಲ, ಬಟ್ ಲಂಗ್ ಫಂಕ್ಷನ್ ರೆಗ್ಯುಲರ್ ವಾಲ್ಯೂಮ್ ಚೆಕ್ ಮಾಡಬೇಕಾದ್ರೆ ಡ್ರಾಪ್ ಆಗಿರ್ಬೋದು. ಸೊ ಅಂಥ ಮೂಮೆಂಟಲ್ಲಿ ನಾವು ಜಾಸ್ತಿ ಮಾಡೋಂಥದ್ದು. ಸೊ ಇಟ್ ಈಸ್ ಆ್ಯಕ್ಚುಲಿ ಟೈಲರ್ಡ್ ಡಿಸಿಷನ್. ಪ್ರತಿಯೊಂದು ಪೇಷಂಟ್ಗೂ ಅವ್ರದ್ದೇ ಆದ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಆ ರಿಕ್ವೈರ್ಮೆಂಟ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಎಸ್ ಡಾಕ್ಟರ್, ಇನ್ನು ಅಸ್ತಮದಿಂದ ಸಾವು ಸಂಭವಿಸುತ್ತೆ ಅಂತಾರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಸೊ ಅದೇ ಅಕ್ಯೂಟ್ ಎಕ್ಸಾಜರ್ಬೇಷನ್ ಆಫ್ ಆಸ್ತಮಾ ಅಂತ ಹೇಳ್ತೀವಿ ನೀವು ಇದಕ್ಕೆ. ಸೊ ಕೆಲವೊಂದು ಸರಿ ಅಂದರೆ ಯೂಶಲಿ ಇಟ್ ಹ್ಯಾಪನ್ಸ್ ಇನ್ ಓಲ್ಡ್ ಏಜ್ ಅಥವಾ ಒಂದು ಮಾಡರೇಟ್ಲಿ ಏಜ್ಡ್ ಆಗಿರುತ್ತೆ, ಒಂದು ಮಿಡಲ್ ಏಜ್ ದಾಟಿರ್ತಾರೆ. ಸೊ ಮಿಡಲ್ ಏಜ್ ದಾಟಿರೋನಲ್ಲಿ ಜಾಸ್ತಿ ಹಂಗಂತ ಹೇಳಿ ಹೆಂಗಲ್ಲ ಆಗೋದೇ ಇಲ್ಲ ಅಂತಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಹೈಪರ್ ಸೆನ್ಸಿಟಿವಿಟಿ. ಸೊ ಮೇಜರಾಗಿ ತುಂಬ ಜಾಸ್ತಿ ಎಕ್ಸಾಜರ್ಬೇಷನ್ ಆಗೋದು ವೈರಸ್ಸಿಂದ. ಸೊ ವೈರಸ್ ಇನ್ಫೆಕ್ಷನ್ನು ನೀವು ಆಗಲೇ ಹೇಳ್ದಂಗೆ ಕೋವಿಡ್, ಇನ್ಫ್ಲೂಯೆನ್ಸಾ, ಬೇರೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೇವೆ, RSV, ಸೈಟೋಮೆಗಲೋ ವೈರಸ್ಸು, ಇದೆಲ್ಲ ವೈರಸ್ಗಳೂ ನಮ್ಮ ಶ್ವಾಸಕೋಶದ್ದು ಇನ್ಫೆಕ್ಷನ್ ಜಾಸ್ತಿ ಮಾಡುತ್ತೆ ಮತ್ತು ಅಸ್ತಮಾನೂ ಜಾಸ್ತಿ ಮಾಡುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಸ್ತಮಾನೂ ಜಾಸ್ತಿ ಆಗಿರುತ್ತೆ, ಶ್ವಾಸಕೋಶನೂ ಇನ್ಫೆಕ್ಷನ್ ಆಗಿರುತ್ತೆ. ಸೊ ದೇಹದಲ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಅಂದರೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಸೊ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಿಮೋನಿಯಾ ಇಟ್ ಸೆಲ್ಫ್ ಕ್ಯಾನ್ ಸ್ಪ್ರೆಡ್. ಸೊ ವೈರಲ್ ನಿಮೋನಿಯಾ ಆಗಿದ್ದು ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಆಗ್ಬೋದು, ಅದು ಸೆಪ್ಸಿಸ್ ಆಗ್ಬೋದು, ಸೆಪ್ಸಿಸಿಂದ ಡೆತ್ ಆಗ್ಬೋದು. ಇದೆರಡು ಮೇಜರ್ ಕಾಸ್. ಅದು ಬಿಟ್ಟರೆ ಏನೂ ಇನ್ಫೆಕ್ಷನ್ ಇಲ್ಲದೇ ಸಡನ್ ಎಕ್ಸ್ಪೋಜರ್ ಆಗಿ ಆ ಟ್ರಿಗರಿಂಗ್ ಫ್ಯಾಕ್ಟರ್ ಏನಿತ್ತು ಧೂಳು ಅಥವಾ ಅದರದ್ದು ಡೋಸ್ ತುಂಬ ಜಾಸ್ತಿ ಇದ್ದು ಅಥವಾ ಯಾವುದಾದ್ರೂ ಟ್ಯಾಬ್ಲೆಟ್ಸಿಂದನೂ ಅಲರ್ಜಿ ಆಗ್ಬೋದು. ಸೊ ಆ ಅಲರ್ಜಿ ತುಂಬ ಜಾಸ್ತಿ ಆಗಿ ಅದರಿಂದನೂ ಶ್ವಾಸ ಕಂಪ್ಲೀಟ್ ಬಂದಾಗಿ ಡೆತ್ ಆಗೋ ಚಾನ್ಸ್ ಇರುತ್ತೆ, ಆಕ್ಸಿಜನ್ ಡ್ರಾಪ್ ಆಗಿ. ಸೊ ಮೇಜರ್ ಕಾಸ್ ಅಂದರೆ ಇದನ್ನೇ. ಎಸ್ ಡಾಕ್ಟರ್, ಇನ್ನು ಇದರ ಪ್ರಿವೆನ್ಷನ್ ಬಗ್ಗೆ ಮಾತನಾಡೋದಾದರೆ, ಇನ್ನು ವ್ಯಾಕ್ಸಿನ್ ಮುಖಾಂತರ ಕೂಡ ಪ್ರಿವೆಂಟ್ ಮಾಡೋದಾದರೆ ಅದ್ರ ಬಗ್ಗೆ ಏನು ಹೇಳ್ತಾರೆ? ಓಕೆ, ಅಸ್ತಮಾ ಪ್ರಿವೆನ್ಷನ್ ಮೇಜರ್ಲಿ ನಿಮಗೆ ಏನು ಅಲರ್ಜಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 1-2 ಅಲರ್ಜಿ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಪ್ರಿವೆಂಟ್. ಮತ್ತು ಈಸಿಯೆಸ್ಟ್ ಅಲರ್ಜೆನ್ಸ್ ಅಂತ ಹೇಳಿದ್ರೆ ಫುಡ್ ಅಲರ್ಜೆನ್ಸು. ಸೊ ಫುಡ್ ಅಲರ್ಜೆನ್ಸ್ನ ಹೆಂಗಾದರೂ ಮಾಡಿ ಅವಾಯ್ಡ್ ಮಾಡ್ಬೋದು. ಬಟ್ ಡಸ್ಟ್ ಮತ್ತು ವೈರಲ್ ಇನ್ಫೆಕ್ಷನ್ಸು, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ವೈರಲ್ ಇನ್ಫೆಕ್ಷನ್ಸಲ್ಲಿ ವ್ಯಾಕ್ಸಿನ್ ಇರೋಂಥ ವೈರಲ್ ಇನ್ಫೆಕ್ಷನ್ನ ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೋವಿಡ್ ಆದರೂ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ಆದರೂ ಆಗಿರ್ಬೋದು. ಇದೆರಡು ಬಿಟ್ಟು ಒಂದು ಬ್ಯಾಕ್ಟೀರಿಯಾ ನಿಮೋಕೊಕಲ್ ಇನ್ಫೆಕ್ಷನ್ ಅಂತ ಇರುತ್ತೆ. ಸೊ ಅದೊಂದು ವ್ಯಾಕ್ಸಿನ್ ಇದೆ. ಸೊ ಇದು ವ್ಯಾಕ್ಸಿನ್ ಹಾಕ್ಬೋದು. ಸೊ ಈ ವ್ಯಾಕ್ಸಿನ್ ಹಾಕೋದ್ರಿಂದ ಈ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ, ಸೊ ಎಕ್ಸಾಜರ್ಬೇಷನ್ನು ಕಡಿಮೆ ಆಗುತ್ತೆ. ಬಟ್ ಅದನ್ನು ಬಿಟ್ಟು ಆಕ್ಯುಪೇಷನಲ್ ಅಸ್ತಮಾ ಅಂತ ನಾನು ಆಗಲೇ ಹೇಳ್ದಂಗೆ, ಸೊ ಕೆಲಸದಿಂದ ಬರ್ತಾ ಇರೋ ಅಸ್ತಮಾ ಅಂತ ಆದರೆ ಆ ಕೆಲಸ ಚೇಂಜ್ ಮಾಡಬೇಕಾಗುತ್ತೆ. ದಟ್ ಈಸ್ ಆಲ್ಸೋ ನಾಟ್ ಈಸಿ. ಒಂದು ಕೆಲಸ ಮಾಡಲಿಕ್ಕೆ ಒಂದು ಟ್ರೈನಿಂಗ್ ತೊಗೊಂಡು ಅಥವಾ ಒಂದು ಡಿಗ್ರಿ ಮುಗಿಸಿ ಆ ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಮಾಡಿ, ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ಸ್. ಸೊ ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ, ಸಡನ್ನಾಗಿ ಧೂಳಿಗೆ ಅಲರ್ಜಿ ಆಗಿರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಪ್ರಿವೆನ್ಷನ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಸ್ಟಿಲ್ ಇದು ದೇರ್ ಆರ್ ಎಕ್ವಿಪ್ಮೆಂಟ್ಸ್ ಅವೈಲಬಲ್ ಟು ಡಿಕ್ರೀಸ್ ದ ಡಸ್ಟ್. ಸೊ ಅದನ್ನು ಇಂಡಸ್ಟ್ರಿಯಲ್ ಮಾಸ್ಕ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಇಂಡಸ್ಟ್ರಿಯಲ್ ಮಾಸ್ಕ್ಸ್ ಹಾಕಿ ಕೆಲಸ ಮಾಡಬೇಕಾಗುತ್ತೆ. ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಅಂದರೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ, ನಾರ್ಮಲಾಗಿ ಉಸಿರಾಡೋಕ್ಕಾಗ್ತಾ ಇಲ್ಲ ಅನಿಸುತ್ತೆ. ಮತ್ತು ಅವ್ರ ಫೀಲ್ಡ್ ವರ್ಕ್ ಜಾಸ್ತಿ ಇರೋದ್ರಿಂದ
ಮಾಸ್ಕಿಂದನೂ ಜಾಸ್ತಿ ಸ್ವೆಟ್ಟಿಂಗು ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಇದಲ್ಲದೆ ನೆಕ್ಸ್ಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಒಬೆಸಿಟಿ ಇಂಡ್ಯೂಸ್ ಆಸ್ಮಾ. ಸೊ ಒಬೆಸಿಟಿ ಇದ್ದರೆ ಆಸ್ಮಾ ಎಕ್ಸರ್ಬೇಷನ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಸೊ ಅಂಥವ್ರಿಗೆ ವೆಯ್ಟ್ ರಿಡಕ್ಷನ್ನು ವಿಲ್ ಹೆಲ್ಪ್. ಅದು ಬಿಟ್ಟರೆ ನಾರ್ಮಲ್ ಎಕ್ಸಸೈಸಸ್ಸು ಮತ್ತು ವಿಚ್ ಇಸ್ ಗೋಯಿಂಗ್ ಟು ರೆಗ್ಯುಲರೈಸ್ ಆರ್ ನಿಮ್ಮ ಇಮ್ಯುನಿಟಿನ ಒಂದು ಅತಿರೇಕಕ್ಕೆ ಹೋಗೋಕ್ಕೆ ಬಿಡದೇ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಸೈಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಮಾಡ್ಯುಲೇಟಿಂಗ್ ಯುವರ್ ಇಮ್ಯುನಿಟಿ. ಸೊ ಎಕ್ಸಸೈಸಸ್ಸು, ವೆಯ್ಟ್ ರಿಡಕ್ಷನ್ನು, ವ್ಯಾಕ್ಸಿನ್ಸು, ಅಲರ್ಜನ್ಸ್ನ ಅವಾಯ್ಡ್ ಮಾಡೋದು, ದೀಸ್ ಆರ್ ದ ಮೇಜರ್ ಪ್ರಿವೆಂಟಿವ್ ಮೆಷರ್ಸ್. ಎಸ್ ಡಾಕ್ಟರ್, ಇಲ್ಲಿ ತನಕ ಬಂದು ಅಸ್ತಮದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ವೀಕ್ಷಕರಿಗೆ ನೀಡಿದ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೈಟೆಕ್ ಆಸ್ಪತ್ರೆ ಅರ್ಪಿಸುವಂತಹ ಹೈಟೆಕ್ ಆರೋಗ್ಯ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ವಿ4 ನ್ಯೂಸ್ ಕರ್ನಾಟಕ.